ಕೊನೆಗೂ ಬಿಜೆಪಿಯಲ್ಲಿ ಜನರೇಷನ್ ಚೇಂಜ್ ಆಗ್ತಾ ಇದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಆಯ್ಕೆ ಆಗ್ತಾರಾ? ಈಗಾಗಲೇ ಕಾರ್ಯಾಧ್ಯಕ್ಷರಾಗಿ ಮೊನ್ನೆಯಷ್ಟೇ ಆಯ್ಕೆಯಾದರು. ಪಕ್ಷದ ಕಚೇರಿಗೆ ಬಂದರು. ಅವರನ್ನು ಭವ್ಯವಾಗಿ ಸ್ವಾಗತಿಸಿಕೊಳ್ಳಾಯಿತು. ಅಭಿನಂದನೆಗಳ ಮಹಾಪೂರ ಹರಿದು ಬಂತು. ಯಾರು ಈ ನಿತಿನ್ ನಬೀನ್ ಅವರು? ಬಿಹಾರದ ಹಾಲಿ ಮಂತ್ರಿ ನಿತಿನ್ ನಬೀನ್, ಸಂಘಟನಾ ಚತುರ. ಈಗಾಗಲೇ ಬಿಜೆಪಿ ಕಾರ್ಯಾಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. 45 ವರ್ಷದ ನಬೀನ್ ಪಕ್ಷದ ಇತಿಹಾಸದಲ್ಲೇ ಕಿರಿಯ ಕಾರ್ಯಾಧ್ಯಕ್ಷರು. ಪಕ್ಷದ ಇತಿಹಾಸದಲ್ಲಿ ಇವ್ರ ತಂದೆ ಸಂಘದಲ್ಲಿದ್ದಂಥವ್ರು, ಜನತಾ ಪರಿವಾರದಲ್ಲಿದ್ದಂಥವ್ರು. ಇವರ ತಂದೆ ನವೀನ್ ಕಿಶೋರ್ ಪ್ರಸಾದ್ ಸಿನ್ಹಾ ಜನಸಂಘದಲ್ಲಿ ಇದ್ದಂಥವರು. ಕಾಯಸ್ಥ ಸಮುದಾಯಕ್ಕೆ ಸೇರಿದಂಥ ಈ ನಾಯಕ ತಟಸ್ಥ. 5 ಬಾರಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ನಿತಿನ್ ನಬೀನ್ ಅವರು. ಬಿಹಾರದ ಸರ್ಕಾರದಲ್ಲಿ ಮಂತ್ರಿಯೂ ಹೌದು. ಹಲವು ಬಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ನಿತಿನ್ ನಬೀನ್ ಅವರು. ನರೇಂದ್ರ ಮೋದಿ ಅವರಿಗೂ ಕೂಡ ಆಪ್ತರಾಗಿದ್ದಾರೆ ನಿತಿನ್ ನಬೀನ್ ಅವರು. ಎಲ್ಲದಕ್ಕಿಂತ ಮುಖ್ಯವಾಗಿ ಬಿಹಾರ್ ಚುನಾವಣೆ, ದೆಹಲಿ ಚುನಾವಣೆ ಗೆಲ್ಲಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದು ಇದೇ ನಿತಿನ್ ನಬೀನ್ ಅವರು. ಚುನಾವಣಾ ತಂತ್ರಗಳನ್ನು ಹೆಣೆಯುವಲ್ಲಿ, ಸಂಘಟನೆಯನ್ನ ಮಾಡುವಲ್ಲಿ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ಳುವಲ್ಲಿ, ಬಿಜೆಪಿ ಜಯಬೇರಿಯಾಗುವಂತೆ ಮಾಡುವಲ್ಲಿ, ಹಿಂಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಅದೆಲ್ಲದರಲ್ಲಿ ನಿಪುಣರು ಈ ನಿತಿನ್ ನಬೀನ್. ಇವರು ರಾಷ್ಟ್ರಾಧ್ಯಕ್ಷರಾಗೋದಕ್ಕೆ ಕಾಲ ಸನ್ನಿಹಿತವಾಗ್ತಾ ಇದೆ. ಹೀಗೊಂದು ನಿರ್ಧಾರವನ್ನ ಬಿಜೆಪಿ ಮಾಡಿದೆಯಂತೆ. ಅಧಿಕೃತವಾಗಿ ಘೋಷಣೆಯೊಂದೇ ಬಾಕಿ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಕೊನೆಗೂ ಬಿಜೆಪಿಯಲ್ಲಿ ಜನರೇಷನ್ ಚೇಂಜ್ ಆಗ್ತಾ ಇದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಆಯ್ಕೆ ಆಗ್ತಾರಾ? ಈಗಾಗಲೇ ಕಾರ್ಯಾಧ್ಯಕ್ಷರಾಗಿ ಮೊನ್ನೆಯಷ್ಟೇ ಆಯ್ಕೆಯಾದರು. ಪಕ್ಷದ ಕಚೇರಿಗೆ ಬಂದರು. ಅವರನ್ನು ಭವ್ಯವಾಗಿ ಸ್ವಾಗತಿಸಿಕೊಳ್ಳಾಯಿತು. ಅಭಿನಂದನೆಗಳ ಮಹಾಪೂರ ಹರಿದು ಬಂತು. ಯಾರು ಈ ನಿತಿನ್ ನಬೀನ್ ಅವರು? ಬಿಹಾರದ ಹಾಲಿ ಮಂತ್ರಿ ನಿತಿನ್ ನಬೀನ್, ಸಂಘಟನಾ ಚತುರ. ಈಗಾಗಲೇ ಬಿಜೆಪಿ ಕಾರ್ಯಾಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. 45 ವರ್ಷದ ನಬೀನ್ ಪಕ್ಷದ ಇತಿಹಾಸದಲ್ಲೇ ಕಿರಿಯ ಕಾರ್ಯಾಧ್ಯಕ್ಷರು. ಪಕ್ಷದ ಇತಿಹಾಸದಲ್ಲಿ ಇವ್ರ ತಂದೆ ಸಂಘದಲ್ಲಿದ್ದಂಥವ್ರು, ಜನತಾ ಪರಿವಾರದಲ್ಲಿದ್ದಂಥವ್ರು. ಇವರ ತಂದೆ ನವೀನ್ ಕಿಶೋರ್ ಪ್ರಸಾದ್ ಸಿನ್ಹಾ ಜನಸಂಘದಲ್ಲಿ ಇದ್ದಂಥವರು. ಕಾಯಸ್ಥ ಸಮುದಾಯಕ್ಕೆ ಸೇರಿದಂಥ ಈ ನಾಯಕ ತಟಸ್ಥ. 5 ಬಾರಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ನಿತಿನ್ ನಬೀನ್ ಅವರು. ಬಿಹಾರದ ಸರ್ಕಾರದಲ್ಲಿ ಮಂತ್ರಿಯೂ ಹೌದು. ಹಲವು ಬಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ನಿತಿನ್ ನಬೀನ್ ಅವರು. ನರೇಂದ್ರ ಮೋದಿ ಅವರಿಗೂ ಕೂಡ ಆಪ್ತರಾಗಿದ್ದಾರೆ ನಿತಿನ್ ನಬೀನ್ ಅವರು. ಎಲ್ಲದಕ್ಕಿಂತ ಮುಖ್ಯವಾಗಿ ಬಿಹಾರ್ ಚುನಾವಣೆ, ದೆಹಲಿ ಚುನಾವಣೆ ಗೆಲ್ಲಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದು ಇದೇ ನಿತಿನ್ ನಬೀನ್ ಅವರು. ಚುನಾವಣಾ ತಂತ್ರಗಳನ್ನು ಹೆಣೆಯುವಲ್ಲಿ, ಸಂಘಟನೆಯನ್ನ ಮಾಡುವಲ್ಲಿ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ಳುವಲ್ಲಿ, ಬಿಜೆಪಿ ಜಯಬೇರಿಯಾಗುವಂತೆ ಮಾಡುವಲ್ಲಿ, ಹಿಂಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಅದೆಲ್ಲದರಲ್ಲಿ ನಿಪುಣರು ಈ ನಿತಿನ್ ನಬೀನ್. ಇವರು ರಾಷ್ಟ್ರಾಧ್ಯಕ್ಷರಾಗೋದಕ್ಕೆ ಕಾಲ ಸನ್ನಿಹಿತವಾಗ್ತಾ ಇದೆ. ಹೀಗೊಂದು ನಿರ್ಧಾರವನ್ನ ಬಿಜೆಪಿ ಮಾಡಿದೆಯಂತೆ. ಅಧಿಕೃತವಾಗಿ ಘೋಷಣೆಯೊಂದೇ ಬಾಕಿ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಕೊನೆಗೂ ಬಿಜೆಪಿಯಲ್ಲಿ ಜನರೇಷನ್ ಚೇಂಜ್ ಆಗ್ತಾ ಇದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಆಯ್ಕೆ ಆಗ್ತಾರಾ? ಈಗಾಗಲೇ ಕಾರ್ಯಾಧ್ಯಕ್ಷರಾಗಿ ಮೊನ್ನೆಯಷ್ಟೇ ಆಯ್ಕೆಯಾದರು. ಪಕ್ಷದ ಕಚೇರಿಗೆ ಬಂದರು. ಅವರನ್ನು ಭವ್ಯವಾಗಿ ಸ್ವಾಗತಿಸಿಕೊಳ್ಳಾಯಿತು. ಅಭಿನಂದನೆಗಳ ಮಹಾಪೂರ ಹರಿದು ಬಂತು. ಯಾರು ಈ ನಿತಿನ್ ನಬೀನ್ ಅವರು? ಬಿಹಾರದ ಹಾಲಿ ಮಂತ್ರಿ ನಿತಿನ್ ನಬೀನ್, ಸಂಘಟನಾ ಚತುರ. ಈಗಾಗಲೇ ಬಿಜೆಪಿ ಕಾರ್ಯಾಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. 45 ವರ್ಷದ ನಬೀನ್ ಪಕ್ಷದ ಇತಿಹಾಸದಲ್ಲೇ ಕಿರಿಯ ಕಾರ್ಯಾಧ್ಯಕ್ಷರು. ಪಕ್ಷದ ಇತಿಹಾಸದಲ್ಲಿ ಇವ್ರ ತಂದೆ ಸಂಘದಲ್ಲಿದ್ದಂಥವ್ರು, ಜನತಾ ಪರಿವಾರದಲ್ಲಿದ್ದಂಥವ್ರು. ಇವರ ತಂದೆ ನವೀನ್ ಕಿಶೋರ್ ಪ್ರಸಾದ್ ಸಿನ್ಹಾ
ಜನಸಂಘದಲ್ಲಿ ಇದ್ದಂಥವರು. ಕಾಯಸ್ಥ ಸಮುದಾಯಕ್ಕೆ ಸೇರಿದಂಥ ಈ ನಾಯಕ ತಟಸ್ಥ. 5 ಬಾರಿ ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ನಿತಿನ್ ನಬೀನ್ ಅವರು. ಬಿಹಾರದ ಸರ್ಕಾರದಲ್ಲಿ ಮಂತ್ರಿಯೂ ಹೌದು. ಹಲವು ಬಾರಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ನಿತಿನ್ ನಬೀನ್ ಅವರು. ನರೇಂದ್ರ ಮೋದಿ ಅವರಿಗೂ ಕೂಡ ಆಪ್ತರಾಗಿದ್ದಾರೆ ನಿತಿನ್ ನಬೀನ್ ಅವರು. ಎಲ್ಲದಕ್ಕಿಂತ ಮುಖ್ಯವಾಗಿ ಬಿಹಾರ್ ಚುನಾವಣೆ, ದೆಹಲಿ ಚುನಾವಣೆ ಗೆಲ್ಲಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದು ಇದೇ ನಿತಿನ್ ನಬೀನ್ ಅವರು. ಚುನಾವಣಾ ತಂತ್ರಗಳನ್ನು ಹೆಣೆಯುವಲ್ಲಿ, ಸಂಘಟನೆಯನ್ನ ಮಾಡುವಲ್ಲಿ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ಳುವಲ್ಲಿ, ಬಿಜೆಪಿ ಜಯಬೇರಿ ಆಗುವಂತೆ ಮಾಡುವಲ್ಲಿ, ಹಿಂಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಅದೆಲ್ಲದರಲ್ಲಿ ನಿಪುಣರು ಈ ನಿತಿನ್ ನಬೀನ್. ಇವರು ರಾಷ್ಟ್ರಾಧ್ಯಕ್ಷರಾಗೋದಕ್ಕೆ ಕಾಲ ಸನ್ನಿಹಿತವಾಗ್ತಾ ಇದೆ. ಹೀಗೊಂದು ನಿರ್ಧಾರವನ್ನ ಬಿಜೆಪಿ ಮಾಡಿದೆಯಂತೆ. ಅಧಿಕೃತವಾಗಿ ಘೋಷಣೆಯೊಂದೇ ಬಾಕಿ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಕೊನೆಗೂ ಬಿಜೆಪಿಯಲ್ಲಿ ಜನರೇಷನ್ ಚೇಂಜ್ ಆಗ್ತಾ ಇದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಆಯ್ಕೆ ಆಗ್ತಾರಾ? ಈಗಾಗಲೇ ಕಾರ್ಯಾಧ್ಯಕ್ಷರಾಗಿ ಮೊನ್ನೆಯಷ್ಟೇ ಆಯ್ಕೆಯಾದರು. ಪಕ್ಷದ ಕಚೇರಿಗೆ ಬಂದರು. ಅವರನ್ನು ಭವ್ಯವಾಗಿ ಸ್ವಾಗತಿಸಿಕೊಳ್ಳಾಯಿತು. ಅಭಿನಂದನೆಗಳ ಮಹಾಪೂರ ಹರಿದು ಬಂತು. ಯಾರು ಈ ನಿತಿನ್ ನಬೀನ್ ಅವರು? ಬಿಹಾರದ ಹಾಲಿ ಮಂತ್ರಿ ನಿತಿನ್ ನಬೀನ್. ಸಂಘಟನಾ ಚತುರ. ಈಗಾಗಲೇ ಬಿಜೆಪಿ ಕಾರ್ಯಾಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. 45 ವರ್ಷದ ನಬೀನ್ ಪಕ್ಷದ ಇತಿಹಾಸದಲ್ಲೇ ಕಿರಿಯ ಕಾರ್ಯಾಧ್ಯಕ್ಷರು. ಪಕ್ಷದ ಇತಿಹಾಸದಲ್ಲಿ ಇವ್ರ ತಂದೆ ಸಂಘದಲ್ಲಿದ್ದಂಥವ್ರು, ಜನತಾ ಪರಿವಾರದಲ್ಲಿದ್ದಂಥವ್ರು. ಇವರ ತಂದೆ ನವೀನ್ ಕಿಶೋರ್ ಪ್ರಸಾದ್ ಸಿನ್ಹಾ ಜನಸಂಘದಲ್ಲಿ ಇದ್ದಂಥವರು. ಕಾಯಸ್ಥ ಸಮುದಾಯಕ್ಕೆ ಸೇರಿದಂಥ ಈ ನಾಯಕ ತಟಸ್ಥ. 5 ಬಾರಿ ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ನಿತಿನ್ ನಬೀನ್ ಅವರು. ಬಿಹಾರದ ಸರ್ಕಾರದಲ್ಲಿ ಮಂತ್ರಿಯೂ ಹೌದು. ಹಲವು ಬಾರಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ನಿತಿನ್ ನಬೀನ್ ಅವರು. ನರೇಂದ್ರ ಮೋದಿ ಅವರಿಗೂ ಕೂಡ ಆಪ್ತರಾಗಿದ್ದಾರೆ ನಿತಿನ್ ನಬೀನ್ ಅವರು. ಎಲ್ಲದಕ್ಕಿಂತ ಮುಖ್ಯವಾಗಿ ಬಿಹಾರ್ ಚುನಾವಣೆ, ದೆಹಲಿ ಚುನಾವಣೆ ಗೆಲ್ಲಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದು ಇದೇ ನಿತಿನ್ ನಬೀನ್ ಅವರು. ಚುನಾವಣಾ ತಂತ್ರಗಳನ್ನು ಹೆಣೆಯುವಲ್ಲಿ, ಸಂಘಟನೆಯನ್ನ ಮಾಡುವಲ್ಲಿ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ಳುವಲ್ಲಿ, ಬಿಜೆಪಿ ಜಯಬೇರಿ ಆಗುವಂತೆ ಮಾಡುವಲ್ಲಿ, ಹಿಂಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಅದೆಲ್ಲದರಲ್ಲಿ ನಿಪುಣರು ಈ ನಿತಿನ್ ನಬೀನ್. ಇವರು ರಾಷ್ಟ್ರಾಧ್ಯಕ್ಷರಾಗೋದಕ್ಕೆ ಕಾಲ ಸನ್ನಿಹಿತವಾಗ್ತಾ ಇದೆ. ಹೀಗೊಂದು ನಿರ್ಧಾರವನ್ನ ಬಿಜೆಪಿ ಮಾಡಿದೆಯಂತೆ. ಅಧಿಕೃತವಾಗಿ ಘೋಷಣೆಯೊಂದೇ ಬಾಕಿ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಕೊನೆಗೂ ಬಿಜೆಪಿಯಲ್ಲಿ ಜನರೇಷನ್ ಚೇಂಜ್ ಆಗ್ತಾ ಇದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಆಯ್ಕೆ ಆಗ್ತಾರಾ? ಈಗಾಗಲೇ ಕಾರ್ಯಾಧ್ಯಕ್ಷರಾಗಿ ಮೊನ್ನೆಯಷ್ಟೇ ಆಯ್ಕೆಯಾದರು. ಪಕ್ಷದ ಕಚೇರಿಗೆ ಬಂದರು. ಅವರನ್ನು ಭವ್ಯವಾಗಿ ಸ್ವಾಗತಿಸಿಕೊಳ್ಳಾಯಿತು. ಅಭಿನಂದನೆಗಳ ಮಹಾಪೂರ ಹರಿದು ಬಂತು. ಯಾರು ಈ ನಿತಿನ್ ನಬೀನ್ ಅವರು? ಬಿಹಾರದ ಹಾಲಿ ಮಂತ್ರಿ ನಿತಿನ್ ನಬೀನ್. ಸಂಘಟನಾ ಚತುರ. ಈಗಾಗಲೇ ಬಿಜೆಪಿ ಕಾರ್ಯಾಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. 45 ವರ್ಷದ ನಬೀನ್ ಪಕ್ಷದ ಇತಿಹಾಸದಲ್ಲೇ ಕಿರಿಯ ಕಾರ್ಯಾಧ್ಯಕ್ಷರು. ಪಕ್ಷದ ಇತಿಹಾಸದಲ್ಲಿ ಇವ್ರ ತಂದೆ ಸಂಘದಲ್ಲಿದ್ದಂಥವ್ರು.